ಶ್ರೀ 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 ಮಹಾಮಾತೆ ಕಂಚುಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ನಮಸ್ಕಾರ, ವೇಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸ ವಿಲೇವಾರಿ ಮಾಡಲು ವಸೂಲಿಗೆ ಮುಂದಾದ ಮಹಾನಗರ ಪಾಲಿಕೆ, ಅಧಿಸೂಚನೆ ಪ್ರಕಟ. ಜೋಳ ಖರೀದಿ ತಾಂತ್ರಿಕ ಸಮಸ್ಯೆ, ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ರೋಗ, ಖರೀದಿ ಕುರಿತು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚಿಸಿ ನಿರ್ಧಾರ, ಎನ್ಎಸ್ ಬೋಸರಾಜು. ಚಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್ ಅಸಾಂವಿಧಾನಿಕ ಪದ ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಜೂನ್ 5ರಂದು ಸಚಿವ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರ, ದೇವೇಂದ್ರಪ್ಪ ಬಾಗಲವಾಡ್ ಮಾಹಿತಿ. ನಗರದ ಹರಿಜನವಾಡ ಶ್ರೀ ಕಂಚುಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೋಮ ಹವನ. ಸಚಿವ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು ಬೃಹತ್ ರಕ್ತದಾನ ಶಿಬಿರ, ಮರಿಸ್ವಾಮಿ. ಮತ್ತು ಜಕಲ್ದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಮನವಿ. ಈಗ ವಾರ್ತೆಗಳ ವಿವರ. 2 ನದಿಗಳು ಹರಿದರೂ ರಾಯಚೂರು ನಗರಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿಲ್ಲ. ನಿತ್ಯವೂ ಕಸ ಸಂಗ್ರಹವೂ ನಡೆಯುತ್ತಿಲ್ಲ. ಹತ್ತಿದಾಗಲೇ ಬೀದಿ ದೀಪ ಬೆಳಕು, ಇಲ್ಲದೇ ಇದ್ದರೆ ಇಲ್ಲವೇ ಎನ್ನುವ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸಕ್ಕೂ ತೆರಿಗೆ ವಸೂಲಿ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿರುವುದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿರುವ ನಗರಸಭೆಯನ್ನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೇರಿಸಿರುವುದು ಸಾಧನೆ ಎಂಬಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಬಿಂಬಿಸಿಕೊಳ್ಳುತ್ತಿರುವಾಗ ಕಸಕ್ಕೂ ಕರ ನೀಡುವ ಸ್ಥಿತಿಯನ್ನ ನಿರ್ಮಾಣ ಮಾಡಿ ದಂಡ ಹಾಕುವುದಾಗಿ ಪಾಲಿಕೆ ಸಾರ್ವಜನಿಕರನ್ನ ಬೆದರಿಸುತ್ತಿದೆ. ಆದರೆ ಕಸ ಕೊಟ್ಟರೂ ತೆಗೆದುಕೊಂಡು ಹೋಗುವವರೇ ಇಲ್ಲದ ಸ್ಥಿತಿ ಜನರು ಎದುರಿಸುತ್ತಿದ್ದಾರೆ. ಜನರಿಗೆ ನೀಡುವ ಸೌಕರ್ಯಗಳ ಆಧಾರದ ಮೇಲೆ ಜನರು ಕರ ನೀಡಲು ಸಿದ್ಧರಿದ್ದರೂ ವ್ಯವಸ್ಥೆಯಾಗುತ್ತಿಲ್ಲ. ಕಸ ವಿಲೇವಾರಿ ವಾಹನಗಳು ಸಿಬ್ಬಂದಿಗಳು ನೇಮಕಗೊಂಡರೂ ಸಕಾಲದಲ್ಲಿ ಮನೆಯಿಂದ ಕಸ ಸಂಗ್ರಹಣೆಯಾಗುತ್ತಿಲ್ಲ. 2-3 ದಿನಕ್ಕೊಮ್ಮೆ ವಾಹನ ಬಂದಾಗಲೇ ಕಸ ವಿಲೇವಾರಿ ಮಾಡಬೇಕು. ಖಾಲಿ ನಿವೇಶನ ಕಟ್ಟಿದ ಮನೆಗಳಿಗೆ ಪ್ರತ್ಯೇಕ ಕಸದ ಕರವನ್ನ ಪಾಲಿಕೆ ನಿಗದಿಪಡಿಸಿ ಮತ್ತೊಂದು ಆರ್ಥಿಕ ಹೊರೆಗೆ ಕಾರಣವಾಗಿದೆ. ಮಾರ್ಚ್ 18ರಂದು ನಡೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ 2025-26ನೇ ಸಾಲಿನಿಂದ ಕಸಕ್ಕೂ ತೆರಿಗೆ ವಸೂಲಿ ಮಾಡಲು ಪಾಲಿಕೆ ಆಡಳಿತ ಮಂಡಳಿ ಅನುಮೋದನೆ ನೀಡಿದೆ. ಪಾಲಿಕೆ ಸದಸ್ಯರಿಗೆ ಪೂರ್ಣ ಮಾಹಿತಿ ಇದೆಯೋ ಇಲ್ಲವೋ ಎಂಬುದು ಗೊತ್ತಿಲ್ಲ. ಕಸ ವಿಲೇವಾರಿ ಸಮಸ್ಯೆ ಸಮರ್ಪಕವಾಗಿ ನಡೆಯದೇ ಇರುವಾಗ ಸಾರ್ವಜನಿಕರಿಂದ ಮನೆ, ಶಾಪಿಂಗ್ ಕಾಂಪ್ಲೆಕ್ಸ್, ನರ್ಸಿಂಗ್ ಹೋಮ್ಗಳು ಸೇರಿದಂತೆ ವಿವಿಧ ವಿಸ್ತೀರ್ಣದ ಆಧಾರದ ಮೇಲೆ ದರ ನಿಗದಿಗೊಳಿಸಿದ್ದು ಯಾವುದೇ ಆಕ್ಷೇಪಣೆ ಇಲ್ಲದೆ ಒಪ್ಪಿಗೆ ನೀಡಲಾಗಿದೆ. ಪಾಲಿಕೆ ಆಯುಕ್ತರು ಏಪ್ರಿಲ್ 29ರಂದು ಕರಡು ಅಧಿಸೂಚನೆ ಹೊರಡಿಸಿ ಮೇ 14ರಿಂದ ದರಗಳು ಅನ್ವಯವಾಗುವಂತೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಬಹುತೇಕ ಸಾರ್ವಜನಿಕರಿಗೂ ಮಾಹಿತಿ ದೊರೆಯುತ್ತಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ. 50 ಚದರ ಮೀಟರ್ ಕಟ್ಟಡ ನಿರ್ಮಾಣವಾದ ಪ್ರದೇಶದ ಪ್ರತಿ ಮನೆಯವರು ಕಸಕ್ಕೆ 40 ರೂಪಾಯಿ, 50 ಚದರ ಮೀಟರ್ ಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಮನೆಯವರು 80 ರೂಪಾಯಿ, 300 ಚದರ ಮೀಟರ್ ನಿಂದ ಹೆಚ್ಚು ಇರುವ ನಿವಾಸಿಗಳು 160 ರೂಪಾಯಿ, ಅಂಗಡಿ ವ್ಯಾಪಾರಿಗಳು, ಡಾಬಾಗಳು, ಟಿಫನ್ ಸೆಂಟರ್ಗಳು, ಕ್ಯಾಂಟೀನ್ಗಳು 400 ರೂಪಾಯಿ, ಹೋಟೆಲ್ಗಳು, ಗೆಸ್ಟ್ ಹೌಸ್ಗಳು, ಧರ್ಮಶಾಲೆಗಳು 1500 ರೂಪಾಯಿ, 1000 ಚದರ ಅಡಿ ಹೋಟೆಲ್ಗಳು, ಗೆಸ್ಟ್ ಹೌಸ್ಗಳು 3000 ರೂಪಾಯಿ, 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಹೋಟೆಲ್ಗಳು 3000 ರೂಪಾಯಿ, ಹಾಸ್ಟೆಲ್ಗಳು 1500 ರೂಪಾಯಿ, 50ಕ್ಕಿಂತ ಹೆಚ್ಚು ಜನ ಕುಳಿತುಕೊಳ್ಳುವ ರೆಸ್ಟೋರೆಂಟ್ಗಳು 1500 ರೂಪಾಯಿ, ಹೆಚ್ಚು ವಿಸ್ತೀರ್ಣ ರೆಸ್ಟೋರೆಂಟ್ಗಳು 2000 ರೂಪಾಯಿ, ಬ್ಯಾಂಕ್ಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು, ಹಣಕಾಸಿನ ಸಂಸ್ಥೆಗಳು 2500 ರೂಪಾಯಿ, ದೊಡ್ಡ ವಿಸ್ತೀರ್ಣದಲ್ಲಿರುವ ಶಿಕ್ಷಣ ಸಂಸ್ಥೆಗಳು, ಕಾರ್ಪೊರೇಟ್ ಕಚೇರಿಗಳು, ಶಾಪಿಂಗ್ ಏರಿಯಾಗಳು 1000 ಚದರ ಅಡಿಗಿಂತ ಹೆಚ್ಚು ಇದ್ದರೆ 4000 ರೂಪಾಯಿ, ಹಾಸ್ಪಿಟಲ್ಗಳು, ಲ್ಯಾಬ್ಗಳು 50 ಚದರ ಮೀಟರ್ ಅಡಿ ಇದ್ದರೆ 1500 ರೂಪಾಯಿ, ಹೆಚ್ಚು ವಿಸ್ತೀರ್ಣದಲ್ಲಿದ್ದರೆ 2000 ರೂಪಾಯಿ, ಸಣ್ಣ ಕೈಗಾರಿಕೆಗಳು 2000 ರೂಪಾಯಿ, ಗೋಡನ್ಗಳು 3000 ರೂಪಾಯಿ, ವಸ್ತು ಪ್ರದರ್ಶನ, ಮದುವೆ, ಕಲ್ಯಾಣ ಮಂಟಪಗಳು 3000 ರೂಪಾಯಿ ನಿಗದಿಗೊಳಿಸಲಾಗಿದೆ. ಇಷ್ಟೊಂದು ದುಬಾರಿ ದರದಲ್ಲಿ ನಗರದ ಜನತೆ ಪಾವತಿಸಿ ಕಸ ವಿಲೇವಾರಿ ಮಾಡಬೇಕಿದೆ. ಪಾಲಿಕೆಯ ಖಜಾನೆ ತುಂಬಲು ಜನರ ಜೇಬಿಗೆ ಕತ್ತರಿ ಪ್ರಯೋಗ ಪ್ರಾರಂಭವಾಗಿದೆ. ಜನರು ಕಸ ವಿಲೇವಾರಿಗೆ ಈಗಾಗಲೇ ಶುಲ್ಕ ನೀಡುತ್ತಿದ್ದಾರೆ. ಆದರೆ ಪಾಲಿಕೆ ವಾಹನಗಳು ಎಲ್ಲೆಡೆಯೂ ಸಂಚರಿಸುವುದಿಲ್ಲ. ದಿನ ಬಿಟ್ಟು ದಿನ ಮತ್ತೆ ಕೆಲವೆಡೆ ನೆನಪಾದಾಗ
ಬಂದಾಗ ಮತ್ತೆ ಕೆಲವೆಡೆ ವಾಹನಗಳೇ ಬಾರದೆ ಇರುವ ಪರಿಸ್ಥಿತಿಯು. ಪಾಲಿಕೆ ಕಸ ವಿಲೇವಾರಿ ದೂರವಾಣಿ ಕರೆ ಮಾಡಿದರೂ ವಾಹನ ಕೊರತೆ ಇದೆ, ಬಡಾವಣೆಯ ಎಲ್ಲೆಡೆಯೂ ನಿತ್ಯ ವಾಹನ ಬರಲು ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ಪಾಲಿಕೆ ಕಸ ಎಸೆದರೆ ದಂಡ ಹಾಕುವುದಾಗಿ ಹೇಳುತ್ತಿದೆ. ಕಸ ಮನೆಯಲ್ಲಿ ಇಟ್ಟುಕೊಳ್ಳಲಾಗುತ್ತಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಬೆಂಗಳೂರಿನಂತೆ ರಾಯಚೂರು ಅಭಿವೃದ್ಧಿಯಲ್ಲಿ ಬೆಳೆದಿಲ್ಲ, ಸೌಕರ್ಯಗಳ ಕೊರತೆ ಇದೆ. ಆಡಳಿತ ಸಾಮಾನ್ಯ ಜನರಿಗೆ ಭಾರವಾಗದಂತೆ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮುಂಗಾರು ಜೋಳ ಖರೀದಿಗೆ ಸಮಸ್ಯೆ ಇಲ್ಲ, ಆದರೆ ಹಿಂಗಾರು ಹೈಬ್ರಿಡ್ ಜೋಳ ಖರೀದಿಗೆ ಸಮಸ್ಯೆಯಾಗಿದ್ದು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗುವುದು ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬಸವರಾಜು ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈಗಾಗಲೇ ಆರೋಗ್ಯ ಸಚಿವ ಕೆಎಚ್ ಮುನಿಯಪ್ಪ, ಕಾನೂನು ಸಚಿವ ಎಚ್.ಕೆ. ಪಾಟೀಲರು ಸೇರಿದಂತೆ ಉಸ್ತುವಾರಿ ಸಚಿವರು, ಶಾಸಕರೊಂದಿಗೆ ಸಭೆ ನಡೆಸಲಾಗಿದೆ. ಆದರೆ ಹಿಂಗಾರು ಜೋಳಕ್ಕೆ ರೋಗ ಬರುವುದರಿಂದ ಕೇಂದ್ರ ವೇರ್ ಹೌಸ್ ನಲ್ಲಿ ಖರೀದಿಸುವುದಿಲ್ಲ ಎಂದು ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವೇ ಖರೀದಿಸಿದರೆ ಸಾರ್ವಜನಿಕರ ಪಡಿತರ ವ್ಯವಸ್ಥೆಗೂ ಬಳಸುವಂತಿಲ್ಲ, ದಾಸ್ತಾನು ಮಾಡಿ ಸಂಗ್ರಹಿಸುವಂತೆಯೂ ಇಲ್ಲ. ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ಬಂದಿರುವ ರೋಗದ ಕುರಿತು ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕಿದೆ. ಅಲ್ಲದೆ ಜೂನ್ 5ರಂದು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚಿಸಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದೇನು ಮಾಡಬೇಕೆಂದು ನಿರ್ಧರಿಸಲಾಗುತ್ತದೆ ಎಂದು ಹೇಳಿದರು. ಬಿಜೆಪಿಯ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತು ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಅಸಂವಿಧಾನಿಕವಾಗಿ ಮಾತನಾಡುತ್ತಿದ್ದು ಸದಸ್ಯತ್ವ ಅನರ್ಹಗೊಳಿಸಬೇಕೆಂದು ರಾಜ್ಯಪಾಲರು ಹಾಗೂ ವಿಧಾನಸಭಾಧ್ಯಕ್ಷರಿಗೂ ದೂರು ನೀಡಲಾಗಿದೆ. ಕೋರ್ಟ್ ಸಹ ಎನ್ ರವಿಕುಮಾರ್ ಇವರಿಗೆ ಚೀಮಾರಿ ಹಾಕಿದೆ. ಜವಾಬ್ದಾರಿ ಮರೆತು ಮಾತನಾಡುವುದನ್ನು ಬಿಜೆಪಿಯವರು ನಿಲ್ಲಿಸಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶವೇ ಇಲ್ಲ. ಪ್ರಚೋದಾತ್ಮಕ ಮಾತನಾಡುವವರು ಯಾರೇ ಆಗಲಿ ಜಾತಿ ಧರ್ಮ ನೋಡದೆ ಕಾನೂನಾತ್ಮಕ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತದೆ ಎಂದು ಹೇಳಿದರು. ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಪ್ರತಿಭಟನೆ ನಡೆಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ದಿಶೆಯಲ್ಲಿ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಸಮಿತಿ ರಾಯಚೂರಿನಲ್ಲಿ ಏರ್ಪಡಿಸ್ತಕ್ಕಂಥ ಈ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ನಮ್ಮ ಶಾಸಕರೆಲ್ಲ ಭಾಗವಹಿಸ್ತಾರೆ, ನಮ್ಮ ಕಾರ್ಯಕರ್ತರು ಭಾಗವಹಿಸ್ತಾರೆ. ಇವತ್ತು ನಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ವಿರೋಧವಾಗಿ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅದನ್ನು ಮೀರಿ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಆಗಿದೆ. ಮತ್ತು ಅದೇ ರೀತಿಯಾಗಿ ಮುಖ್ಯ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರವಿಕುಮಾರ್ ಅವರು ಸಹಿತ ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು IAS ಅಧಿಕಾರಿ ಈಗಾಗಲೇ ಗೋಲ್ಡ್ ಮೆಡಲಿಸ್ಟ್ ಹೇಮ ಅವರು ಅತ್ಯಂತ ಉತ್ತಮ ಉನ್ನತ ಸ್ಥಾನದಲ್ಲಿ IAS ಆಫೀಸರಾಗಿ ಜಿಲ್ಲಾಧಿಕಾರಿಗಳಾಗಿ ಉತ್ತಮ ಆಡಳಿತಗಾರರಾಗಿ ಇರುವಂಥ ಅವರ ಬಗ್ಗೆ ಸಂವಿಧಾನಕ್ಕೆ ವಿರೋಧವಾಗಿ ದೇಶದ ಒಂದು ಸಂದರ್ಭಕ್ಕೆ ಅನನುಕೂಲವಾಗುವಂಥ ರೀತಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಈಗಾಗಲೇ ನಾವು ಈ ವಿಷಯವನ್ನು ನಮ್ಮ ನಾಯಕತ್ವದಲ್ಲಿ ರಾಜ್ಯಪಾಲರು ನಾವು 20 ಮಂದಿ ನಮ್ಮ ವಿಧಾನ ಪರಿಷತ್ ಸದಸ್ಯರೆಲ್ಲ ಹೋಗಿ ಮನವಿ ಸಲ್ಲಿಸಿದ್ವಿ. ಅದರ ಜೊತೆಯಲ್ಲಿ ನಿನ್ನೆ ವಿಧಾನ ಪರಿಷತ್ ಅಧ್ಯಕ್ಷರು ಸಹಿತ ಮನವಿ ಸಲ್ಲಿಸಿ ಅವರಿಬ್ಬರನ್ನು ವಜಾಗೊಳಿಸಬೇಕು ವಿಧಾನ ಪರಿಷತ್ ಸದಸ್ಯರು ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ. ಮತ್ತು ರಾಜ್ಯಾದ್ಯಂತ ನಡೆದಿದೆ. ಈಗಾಗಲೇ ಕೋರ್ಟ್ನಲ್ಲಿ ಸಹಿತ ರವಿಕುಮಾರ್ ಅವರಿಗೆ ಚೀಮಾರಿ ಹಾಕಿ ಅವರು ಕ್ಷಮೆ ಕೇಳಬೇಕಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು BJPಯವರು ಮತ್ತು ಅವ್ರು ಕೂಡಿರ್ತಕ್ಕಂಥ ಇತರ ಸಂಸ್ಥೆಗಳು ಅಧಿಕಾರಕ್ಕೆ ಇಲ್ಲಾರ್ದಾಗ ಈ ರೀತಿಯಾಗಿ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂದರೆ ಕಳೆದ 2 ವರ್ಷದಿಂದ ಪ್ರತಿನಿತ್ಯ ಯಾವುದಾದ್ರೂ ಸಂದರ್ಭ ಇರಲಾದಂಥ ವಿಷಯಗಳನ್ನ ಮಾತನಾಡಿ ಮತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈ ರೀತಿಯಾಗಿ ಅವರ ಮಿತಿ ಮೀರಿ ಇವತ್ತು ಮಾತನಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಜನಪ್ರತಿನಿಧಿಯಾಗಿ ಮಿತಿ ಇರ್ತದೆ. ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಮರೆತು ಅತಿಯಾಗಿ ಈ ರೀತಿಯಾಗಿ ಅವರು ನಡೆದಿರ್ತಕ್ಕಂಥ ಸಂಘಟನೆಗಳನ್ನು ನಾವು ಖಂಡಿಸಬೇಕಾಗ್ತದೆ. ಮತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು. ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸ ದ್ವೇಷದಿಂದ ಕೂಡತಕ್ಕಂಥದ್ದು, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಒಂದು ಧರ್ಮ ಆಧಾರಿತ ಮೇಲೆ ಜನರು ಎದುರಿಸತಕ್ಕಂಥ ಕೆಲಸ ಈ ರೀತಿಯಾಗಿ ಅವ್ರು ಮಾಡ್ತಾಯಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಗಲಭೆಗಳಾಗಲಿಕ್ಕೆ ಕಾರಣ ಇವತ್ತು BJPಯವರು. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಇಷ್ಟೆಲ್ಲ ಘಟನೆ ಆಗಿದ್ರು ಸಹಿತ ಕೋರ್ಟ್ನವರು ಚೀಮಾರಿ ಹಾಕಿದ್ರು ಸಹಿತ ಇವತ್ತು ಅವರ ಅಧ್ಯಕ್ಷರಾಗಲಿ, ಅವರ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕರಾಗಲಿ, ಅವ್ರ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅಂದರೆ ಇವತ್ತು BJPಯವರ ಮನಸ್ಥಿತಿ ಏನಿದೆ ಎಂಬುದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಅವರ ನಡವಳಿಕೆಯನ್ನು ಮುಂದುವರಿಬಾರ್ದು ಎಂಬ ಉದ್ದೇಶಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಇವತ್ತಾದರೂ ಈಗಾದರೂ ಅವರು ಎಚ್ಚರಿಕೆ ವಹಿಸಿ ಈ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಮಂಗಳೂರಲ್ಲಿ ಗಡಿಪಾರು ಮಾಡಲಿಕ್ಕೆ ಮುಸ್ಲಿಂ ಮುಖಂಡರಾಯಿತು, ಹಿಂದೂ ಮುಖಂಡರ ಲಿಸ್ಟ್ ಮಾಡಿರುವಂಥ ಸರ್, ಅದು BJP ಎಲ್ಲೊಂದು ಕಡೆ ಸರ್ಕಾರ ವಿರುದ್ಧ ಆಕ್ರೋಶ ನೋಡಿ. ಸರ್ಕಾರ ವಿರುದ್ಧ ಎಲ್ಲರಿಗೂ ಆಕ್ರೋಶ ಅಂತಾರೆ, ಅವರಿಂದ ಯಾರೂ ಇಲ್ಲ. ಆಕ್ರೋಶ ಅಂತ ಜನ ಆಕ್ರೋಶ ಅಂತೇಳಿ ರಾಜ್ಯಾದ್ಯಂತ ತಿರುಗಾಡಿದ್ರು ಮಾಡಿ ಅಂತ ಲುಚ್ಚ ಕೆಲಸಗಳು ಮಾಡ್ತಾಯಿದ್ದಾರೆ ಅವರೆಲ್ಲ.
ಅವ್ರು ಮಾಡ್ತಕ್ಕಂಥದ್ದು ಏನಾದರೂ ಸಂದರ್ಭ ಇದೆ, ಪದ್ಧತಿ ಇದೆ. ಅಲ್ಲಿ ಮಾಡಿದರೆ ಅವ್ರು ಯಾರು ಯಾವ ಧರ್ಮದವರು, ಯಾವ ಜಾತಿಯವರು, ಯಾರು ಯಾವ ಪಕ್ಷದವರು ಅಂತ ನೋಡ್ತಾ ಇಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಇನ್ನೊಂದು ಈ ರೀತಿಯಾಗಿ ಘಟನೆಗಳು ಆಗಿಲ್ಲ, ಅದು ಮುಂದುವರಿಯಬಾರದು ಎಂಬುದೇ ಸರ್ಕಾರ ಉದ್ದೇಶದ. ಅವ್ರು ಯಾವ ಜಾತಿಯವರು ಇದ್ದಾರೆ, ಯಾವ ಧರ್ಮದವರು ಇದ್ದಾರೆ ಪ್ರಶ್ನೆ ಇಲ್ಲ. ಹಾಗಾಗಿ ಕಾನೂನು ಯಾವ ರೀತಿಯಾಗಿ ನಡ್ಕೊಳ್ಬೇಕೋ ಕಾನೂನು ಆ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಸರ್ಕಾರ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ಸಿನ್ನೂರಲ್ಲಿ ಒಂದು ವಾರದಿಂದ ಜೋಳದ ಸಂಬಂಧಪಟ್ಟಂತೆ ನೋಡಿ, ಜೋಳದ ವಿಷಯ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಪ್ರಸ್ತಾವನೆ ಆಯಿತು. ಮೊನ್ನೆ ಸಹಿತ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ ಕೆ ಎಚ್ ಮುನಿಯಪ್ಪನವರು, ಶ್ರೀಮಾನ್ ಎಚ್ ಕೆ ಪಾಟೀಲ್ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಷಣ್ಮುಖ ಪಾಟೀಲ್, ನಾನು, ಹಂಪನಗೌಡರು 2.5 ತಾಸು ಮೀಟಿಂಗ್ ಮಾಡಿದ್ವಿ. ಸೆಂಟ್ರಲ್ ವೇರ್ಹೌಸ್ಗಳನ್ನು ಕರೆಸಿದ್ವಿ, ಸ್ಟೇಟ್ ವೇರ್ಹೌಸ್ಗಳನ್ನು ಕರೆಸಿದ್ವಿ, ಎಲ್ಲರನ್ನೂ ಕರೆಸಿ ಮಾತನಾಡಿದ್ವಿ. ಇವತ್ತು ಮುಂಗಾರು ಜೋಳ ತೊಗೊಳ್ಳಿಕ್ಕೆ ಏನು ತೊಂದರೆ ಆಗಿಲ್ಲ, ಟಾರ್ಜೆಟ್ ಪ್ರಕಾರ ತೊಗೊಂಡಿದ್ದಾರೆ. ಹಿಂಗಾರು ಜೋಳ ತೊಗೋಬೇಕಾದ್ರೆ ಇವತ್ತು ಹೈಬ್ರಿಡ್ ಜೋಳ ಬರ್ತಾಯಿದೆ. ಜೋಳ ಮಾಮೂಲಿ ಜೋಳ ಬಂದರೆ ಜನರು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಈಗ ಹಿಂಗಾರು ಜೋಳ ಬರ್ತಾಯಿದೆ, ಅದು ಈಗಾಗಲೇ ರೋಗ ಭದ್ರ ಅಂತೇಳಿ ಟೆಸ್ಟಿಂಗ್ನಲ್ಲಿ ಬಂದಿದೆ. ಅದು ಸಾಕಷ್ಟು ಕಾಲ ನಾವು ವೇರ್ಹೌಸ್ನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ಆ ಕೇಂದ್ರ ಸೆಂಟ್ರಲ್ ವಾಟರ್ ನಮ್ಮ ವೇರ್ಹೌಸಿನವರು ಅವರು ನಾವು ತೊಗೊಳ್ಳಿಕ್ಕೆ ಬರೋದಿಲ್ಲ ಅಂತೇಳಿ ಬರ್ಕೊಟ್ಬಿಟ್ಟಿದ್ದಾರೆ. ಈ ಸ್ಟೇಟ್ ವೇರ್ಹೌಸ್ನ ತೊಗೋಬೇಕು, ಕೇಂದ್ರ ಸರ್ಕಾರ ತೊಗೋಬೇಕಾದ್ರೆ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ ಸರ್ಕಾರ ವೇರ್ಹೌಸ್ನ ತೊಗೋಬೇಕಂತ ನಾವು ಮಾತಾಡ್ತಾ ಇದ್ದೀವಿ. ಮಾತಾಡಿದ್ರೆ ಇದು ನಾವು ಮುಂದೆ PDS ಮುಖಾಂತರ ಜನರಿಗೆ ಕೊಡಬೇಕಾಗ್ತದೆ. ಹೌದು, ಮತ್ತೆ ಹುಳ ಬಿದ್ದಿದೆ ಅಂತೇಳಿ ಜನರು ಅಪೋಸ್ ಮಾಡ್ತಾರೆ. ಹಾಗಾಗಿ ಮತ್ತೊಂದು ಸಲ ಟೆಸ್ಟ್ ಆಗಬೇಕು. ಈ 2-3 ದಿವಸದಲ್ಲಿ 5ನೇ ತಾರೀಕು ಒಳಗಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಪ್ಲಸ್ ಕ್ಯಾಬಿನೆಟ್ನಲ್ಲಿ ಈ ವಿಷಯ ತಂದು ನಾವು ಇದನ್ನು 5ನೇ ತಾರೀಕು ಬಗೆಹರಿಸೋಣ ಮಾತನ್ನು ಮಾಡಿದ್ದೇವೆ. ಅಲ್ಲ, ರೈತರಿಗೆ ಏನು ಭರವಸೆ ಕೊಡ್ತೀರಿ? ಇಲ್ಲ, ಹೇಳ್ತಾ ಇದ್ವಲ್ಲ, ಅವ್ರ ಸಲುವಾಗಿ ನಾವು ಮಾತಾಡಿ. ಈಗ ಹಂಪನಗೌಡರು, ನಾವು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 3 ರೈತರ ಪರವಾಗಿ ಮಾತಾಡಿ ಇದ್ದಂಥ ಸ್ಟಾಕನ್ನು ಏನಾದರೂ ಮಾಡಿ ತೊಗೊಳ್ಳೇಬೇಕು ಎಂಬುದು ನಮ್ಮ ಉದ್ದೇಶ. ಅದು ಲಾಸ್ ಆದರೆ ತೊಗೊಳ್ಳಿಲ್ಲ, ಅದನ್ನು ಮುಂದೆ ಏನು ಮಾಡಬೇಕು ಕೆ ಮಕ್ಕಳವ್ರು ನಮ್ಮ ಮುಂದೆ ಮಾತಾಡಿದ್ವಿ. ನಾವು ಯಾವುದೇ ಮೆಕ್ಕೆಜೋಳ ಬಿಟ್ಟರೆ ಯಾವುದೇ ಜೋಳ ತೊಗೊಳ್ಳೋದಿಲ್ಲ ಅಂತ ಹೇಳಿ. ಯಾರು ಕೊಡಬೇಕು? ಸೆಂಟ್ರಲ್ ಸ್ಟೇಟ್ ವೇರ್ಹೌಸ್ನವರು ಕೇಂದ್ರ ಸರ್ಕಾರವು ತೊಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಸ್ಟೇಟ್ ವೇರ್ಹೌಸ್ನವರು ತೊಗೊಳ್ಬೇಕಂದ್ರೆ ರಾಜ್ಯ ಸರ್ಕಾರ ತೊಗೊಳ್ಬೇಕು. ಇದನ್ನು ಮುಂದೆ ಏನು ಮಾಡಬೇಕು? PDS ಕೊಟ್ಟರೆ ಮತ್ತು ಉಳಿದಿದ್ದು ಯಾರು ಜನರು ತೊಗೊಳ್ಳೋದಿಲ್ಲ. 2 kg 4 kg ಮಾಡೋಣ, 14 ಜಿಲ್ಲೆಯಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಮಾತುಕತೆ ಆಯಿತು. ಬಟ್ ಆದರೆ ಆ ಜೋಳ ಏನು ಮಾಡಬೇಕು? ಕಿರು ಜೋಳ. ಅದಕ್ಕಾಗಿ ಮತ್ತೊಂದು ಸಲ ಟೆಸ್ಟ್ ಮಾಡಬೇಕು. ಅದರಿಂದ ಜಾಸ್ತಿ ತೊಂದರೆ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಅದ್ರ ಲಾಸ್ ಆಗ್ತಂದರೆ ಏನಾದರೂ ಮಾಡಿ 5ನೇ ತಾರೀಕಿಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. RCB ಮ್ಯಾಚ್ ಫೈನಲ್ ಇದೆ ಸರ್ ಇವತ್ತು. RCB ಕ್ರಿಕೆಟ್ ಮ್ಯಾಚ್ ಫೈನಲ್ ಮಾಡಲಿ, ನಮ್ಮವ್ರಿಗೆ ಗೆಲ್ಲಬೇಕೆಂಬುದು ಎಲ್ಲರದ್ದು ಆಸೆ ಇದೆ. ಏನು ದೇವರು ಏನು ಮಾಡ್ತಾರೆ ನೋಡೋಣ. ಸಹಜವಾಗಿ ನಮಗೆ ನಮ್ಮವ್ರು ಗೆಲ್ಲಬೇಕೆಂಬುದು ನಮ್ಗೆ ಆಸೆ ಇರ್ತದೆ. ನೀವು ನೋಡ್ತೀರಾ ಸರ್? ನೋಡಿ, ನಮ್ಮ ಕೆಲಸಗಳು ನಮ್ಗೆ ನಡೀತಾ ಇರ್ತಾವೆ. ನಾವು ಫ್ರೀ ಇದ್ರೆ ನೋಡ್ತೀವಿ. ಈ ಸಂದರ್ಭದಲ್ಲಿ ಜಯಣ್ಣ, ಬಸವರಾಜ್ ಪಾಟೀಲ್, ಅತ್ತನೂರು ಸೇರಿದಂತೆ ಅನೇಕರಿದ್ದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಹೇಳನ ಮಾತನಾಡಿರುವುದು ಬಗ್ಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನು ಅವರಿಗೆ ಅಪಮಾನ ಮಾಡಿರುವ ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬಸವರಾಜು ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ, ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಸಚಿವರು ಆಗಿರುವ ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಮಿತಿಮೀರಿ ಮಾತನಾಡಿರುವುದು ಸರಿಯಲ್ಲ. ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ನೀಡುವ ಮುಂಚೆ ಬಿಜೆಪಿಗರು ಎಚ್ಚರದಿಂದಿರಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲಿಂದ ನಾವು ಬಹಳಷ್ಟು ನೋಡಿದ್ವಿ. ನಾರಾಯಣ ಸ್ವಾಮಿಗೆ ಕಾಂಗ್ರೆಸ್ ಜಿಂದಾಬಾದ್. ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವ ಬಿಜೆಪಿ ನಾಯಕರಿಗೆ ಧಿಕ್ಕಾರ, ಧಿಕ್ಕಾರ. ಕೀಳು ಮಟ್ಟ ನಾರಾಯಣ ಸ್ವಾಮಿಗೆ, ನಾರಾಯಣ ಸ್ವಾಮಿಗೆ, ನಾರಾಯಣ ರವಿಕುಮಾರ್ ಅವರಿಗೆ, ರಾಜಕೀಯ ರವಿಕುಮಾರ್ ಅವರಿಗೆ ಅಸಂವಿಧಾನಿಕ ಹೇಳಿಕೆ ನೀಡುತ್ತಿರುವ ಎನ್ ರವಿಕುಮಾರ್ ಅವರಿಗೆ ವಿರುದ್ಧ ಹೇಳಿದ ನಾರಾಯಣ ಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ.
ನಾಚಿಕೆಗೇಡಿ ರವಿಕುಮಾರ್ ಅವರಿಗೆ ನಾಚಿಕೆಗೇಡಿ ರವಿಕುಮಾರ್ ಅವರಿಗೆ ಅಚ್ಚುಗೆಟ್ಟ ನಾರಾಯಣ ಸ್ವಾಮಿ ಅವರಿಗೆ ಜಿಂದಾಬಾದ್ 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 ಕಾಂಗ್ರೆಸ್ ಜಿಂದಾಬಾದ್ 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 ಕಾಂಗ್ರೆಸ್ ಜಿಂದಾಬಾದ್ 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 ಕಾಂಗ್ರೆಸ್ ಜಿಂದಾಬಾದ್ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರವಿಕುಮಾರ್ ಧಿಕ್ಕಾರ 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 ರವಿಕುಮಾರ್ ಧಿಕ್ಕಾರ ಧಿಕ್ಕಾರ ರವಿಕುಮಾರ್ ಧಿಕ್ಕಾರ ನಾಚಿಕೆಗೇಡಿ ನಾರಾಯಣ ಸ್ವಾಮಿಗೆ ಜಿಂದಾಬಾದ್ ಜಿಂದಾಬಾದ್ ಖಂಡಿಸುವಂಥ ಈ ಸಂದರ್ಭವನ್ನು ನಾವೆಲ್ಲ ಇಡೀ ರಾಜ್ಯಾದ್ಯಂತ ಆಂದೋಲನ ಮಾಡುವ ಮುಖಾಂತರ ಬಿಜೆಪಿ ಈ ರೀತಿ ನಡ್ಕೊಳ್ಬಾರ್ದು ಅಂತೇಳಿ ಯಾವುದೇ ಪಕ್ಷದಲ್ಲಿರ್ಬೋದು ಯಾವುದೇ ಪ್ರಜಾ ಸಂಸ್ಥೆಗಳಿರ್ತಕ್ಕಂಥ ಜನಪ್ರತಿನಿಧಿಗಳಿರ್ಬೋದು ಈ ರೀತಿಯಾದಂಥ ನಡವಳಿಕೆ ಈ ರೀತಿಯಾದಂಥ ಮಾತನಾಡ್ತಕ್ಕಂಥ ಅಲ್ಲಿ ಅವಕಾಶ ಇರೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಮಾತುಗಳು ಬಂದ ಸಂದರ್ಭದಲ್ಲಿ ನಾವು ಯಾರೇ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂಥ ಜನರಿಗೆ ನಾವು ಬಹಿಷ್ಕಾರ ಆಗ್ತಕ್ಕಂಥ ಸಂದರ್ಭ ಅವ್ರ ಮೇಲೆ ತೀವ್ರ ದಿಶೆಯಲ್ಲಿ ಅವರಿಗೆ ಶಿಕ್ಷೆ ಅನುಭವಿಸಬೇಕಂತೇಳಿ ಈಗ ನಾವು ರಾಜ್ಯಪಾಲರು ಭೇಟಿಯಾಗಿ ಮನವಿ ಸಲ್ಲಿಸಿದ್ವಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಹಿತ ಮನವಿ ಸಲ್ಲಿಸಲಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಮತ್ತೆ ಪ್ರತಿಭಟನಾ ಮುಂದೆ ಬರುವ ದಿನಗಳಲ್ಲಿ ಬಿಜೆಪಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಆಗಿರಲಿ ಅಂತೇಳಿ ಹೇಳಿ ಈ ಪ್ರತಿಭಟನಾ ಯಶಸ್ವಿಯಾಗಿ ಮುಂದೆ ವ್ಯವಸ್ಥಿತ ರೀತಿಯಲ್ಲಿ ಪ್ರಜಾಸ್ವಾಮ್ಯ ಮುಂದೆ ನಡೀಬೇಕೆಂಬುದೇ ನಮ್ಮೆಲ್ಲರ ಆಸೆ ಆಗಿದೆ. ಈ ಬಿಜೆಪಿಯವರು ಯಾವಾಗಲೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಉತ್ತಮವಾಗೆಲ್ಲ ಜಾತಿ ಧರ್ಮ ಬೇರೆ ನಡೆಸುವಂಥ ರಾಜ್ಯ ಸರ್ಕಾರಗಳಿಗೆ ವಿರೋಧವಾಗಿ ನಡೆಸುವಂಥದ್ದು ದ್ವೇಷ ಭಾವ ನಡೆಸ್ತಕ್ಕಂಥ ಸಮಾಜವನ್ನು ನಡೆಸ್ತಕ್ಕಂಥದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರು ಮಾಡ್ತಕ್ಕಂಥ ಅನೇಕ ತೊಂದರೆಗಳಿಂದ ಇವತ್ತು ಅಶಾಂತಿಯಾಗಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಈ ದೇಶದ ಭದ್ರತಾ ಐಕ್ಯತೆಗಾಗಿ ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಈ ದೇಶಕ್ಕಾಗಿ ಬಲಿದಾನ ಮಾಡಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಿರತಕ್ಕಂಥ 2 ಬಾರಿಗೆ ಪ್ರಧಾನಮಂತ್ರಿ ತ್ಯಾಗ ಮಾಡಿರ್ತಕ್ಕಂಥದ್ದು ಇಂಥವೆಲ್ಲ ನಾವು ನೆನೆಸ್ಕೊಂಡು ಇವತ್ತು ಈ ಬಿಜೆಪಿಯನ್ನು ಜನರಿಂದ ದೂರ ಇಡ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಮಾತನ್ನು ಹೇಳಿ ಇವತ್ತು ನಡ್ತಕ್ಕಂಥ ಈ ಪ್ರತಿಭಟನಾ ನಮ್ಮ ಸಂದೇಶ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ರಾಜ್ಯಾದ್ಯಂತ ಅವಹೇಳನಕಾರಿ ಹಾಗೂ ಅಸಂವಿಧಾನಿಕ ಹೇಳಿಕೆಗಳನ್ನು ನೀಡುತ್ತಿರುವುದು ಬಿಜೆಪಿ ಪಕ್ಷದಲ್ಲಿರುವ ನಾಯಕರಿಗೆ ರೂಢಿಯಾಗಿ ಬಿಟ್ಟಿದೆ. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಆ ಅಂಶಗಳನ್ನು ಮರೆತು ಪ್ರಿಯಾಂಕ್ ಖರ್ಗೆ ಅಂತಹ ಹಿರಿಯ ರಾಜಕಾರಣಿಗಳ ವಿರುದ್ಧ ವೈಯಕ್ತಿಕ ಕಾರಣಗಳಿಂದ ವ್ಯಕ್ತಿಯ ಬಗ್ಗೆ ಮಾನಹಾನಿಯಾಗುವ ರೀತಿಯಲ್ಲಿ ಬಿಜೆಪಿ ನಾಯಕರು ಹೇಳಿಕೆ ನೀಡಿದ್ದಾರೆ. ಯಾರೇ ಜನಪ್ರತಿನಿಧಿಗಳಾದರೂ ಕೂಡ ಇತಿಮಿತಿಯೊಳಗೆ ವಿರೋಧ ಪಕ್ಷ ಟೀಕೆ ಮಾಡಲಿ, ಆದರೆ ವೈಯಕ್ತಿಕ ವಿಚಾರಗಳು ಹಾಗೂ ನಿಂದನೆ ಮಾಡಬಾರದು. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಬಿಜೆಪಿ ನಾಯಕರನ್ನು ವಜಾಗೊಳಿಸಲು ಒತ್ತಾಯಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಂದಾಗಿತ್ತು ಈಗ ಅದಕ್ಕೆ ಇದು ಮಾಡ್ತೀನಿ ಇಷ್ಟು ನಮ್ಮ ಟ್ರಾನ್ಸ್ಫರ್ ಮಾಡಿದೆ ನಾನು. ಏನು ಅವರು ಹೇಳಿಕೆಗಳೆಲ್ಲ ಕೊಟ್ಟಂಥ ಹೇಳಿಕೆಗಳೆಲ್ಲ ಹೌದು ಆಗಿತ್ತು ಥ್ಯಾಂಕ್ಸ್. ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ 3 ಅಂಗಗಳು ನಾವು ಯಾವ ರೀತಿಯಾಗಿ ನಡ್ಕೋಬೇಕಂತೇಳಿ ಸಂವಿಧಾನವನ್ನು ಇವತ್ತು ನಮಗೆ ಹೇಳ್ತಾ ಇದೆ. ಆದರೆ ಸಂವಿಧಾನ ಭಾರವಾಗಿ ವಿರುದ್ಧವಾಗಿ ಇವತ್ತು ವೈಯಕ್ತಿಕ ವ್ಯಕ್ತಿಗಳ ಬಗ್ಗೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರ ವೈಯಕ್ತಿಕ ಮತ್ತು ಅವರಿಗೆ ಟೀಕೆ ಮಾಡುವಂಥ ಭರದಲ್ಲಿ ಅವರಿಗೆ
ಏನು ಇವತ್ತು ಹಾನಿಯಾಗುವಂಥ ರೀತಿಯಲ್ಲಿ ಇವತ್ತು ಟೀಕೆಯನ್ನು ಮಾಡುವಂಥ ಕೂಡ ನಾವು ನೋಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳಾದಂಥ ಒಬ್ಬ ಮಹಿಳಾ ಜಿಲ್ಲಾಧಿಕಾರಿಗೆ ವಿರೋಧವಾಗಿ ಏನಿವತ್ತು ಪಿ ರವಿಕುಮಾರ್ ಅವರು ಕೂಡ ಹೇಳಿದಾರೋ ಮತ್ತು ಈಗಾಗಲೇ ಕೋರ್ಟ್ ಕೂಡ ಛೀಮಾರಿ ಹಾಕಿ ಇವತ್ತು ಅವರಿಗೆ ಏನು ಒಂದು ಕ್ಷಮೆಯ ಪತ್ರವನ್ನು ಬರೆಸಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾರೇ ಜನಪ್ರತಿನಿಧಿಗಳಾದರೂ ಕೂಡ ಸಂವಿಧಾನದಡಿಯಲ್ಲಿ ನಾವು ಕೆಲಸ ಮಾಡುವಂಥವ್ರು. ಹಾಗಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಇತಿಮಿತಿ ಒಳಗೆ ಮತ್ತು ಏನು ಮಾತನಾಡುವಾಗ ಸಂದರ್ಭ ವಿರೋಧ ಪಕ್ಷದವರು ಟೀಕೆ ಮಾಡಿ ಆಡಳಿತ ಪಕ್ಷಕ್ಕೆ ಟೀಕೆ ಮಾಡಿ, ಆದರೆ ಆ ಬರದಲ್ಲಿ ಇವತ್ತು ವೈಯಕ್ತಿಕ ವಿಚಾರಗಳಾಗಿರ್ಬೋದು ನಿಂದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ವಿರೋಧವಾಗಿ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ಇವತ್ತು ರಾಜ್ಯಪಾಲರಿಗೆ ಕೂಡ ಅವ್ರನ್ನ ವಜಾಗೊಳಿಸಬೇಕಂತೇಳಿ ಈಗಾಗಲೇ ಮನವಿದ್ದಾರೆ. ನಾವು ಕೂಡ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಏನು ವಿರೋಧ ಹೇಳಿಕೆಗಳನ್ನು ಕೊಡುವಂಥ ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನು ಮತ್ತು ಶಿಸ್ತು ಕ್ರಮಗಳನ್ನು ಹೇಳಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ರಾಜಕೀಯ ನಾಯಕರ ಬಗ್ಗೆ ಅವಹೇಳನಕಾರಿ ಶಬ್ದಗಳ ಬಳಕೆ ಸರಿಯಲ್ಲ, ನಾಲಿಗೆ ಇದೆ ಎಂದು ಮಾತನಾಡುವುದು ಸಂವಿಧಾನಿಕವಾಗಿ ಸರಿಯಲ್ಲ, ಕೆಳಮಟ್ಟದ ರಾಜಕೀಯ ದುರುದ್ದೇಶದಿಂದ ಬಾಯಿಗೆ ಬಂದ ಹಾಗೆ ಬಿಜೆಪಿ ನಾಯಕರು ಮಾತನಾಡಕೂಡದು, ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಖಂಡನೀಯ, ಬದಲಾವಣೆ ಆಗದಿದ್ದರೆ ಸುದೀರ್ಘ ಹೋರಾಟ ಕಡ್ಡಾಯವಾಗುತ್ತದೆ ಎಂದು ತಿಳಿಸಿದರು. ಅದು ಖಂಡನೀಯವಾದಂತ ಒಂದು ವಿಚಾರ. ನಾವೆಲ್ಲ ಕಾಂಗ್ರೆಸ್ಸಿಗರು ಅವರಿಗೆ ತಕ್ಕ ಉತ್ತರವನ್ನ ಕೊಡಬೇಕಾದಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಈ ರಾಷ್ಟ್ರದ ಜನತೆಗೆ ಮತ್ತು ನಾಡಿನ ಜನತೆಗೆ ಅವ್ರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಇವತ್ತು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದಲ್ಲಿ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಸುಮಾರು 8 ಬಾರಿ ಶಾಸಕರಾಗಿ, 2 ಬಾರಿ ಲೋಕಸಭಾ ಸದಸ್ಯರಾಗಿ ಕರ್ನಾಟಕ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನಾಯಕ ಮತ್ತು ಅವರ ಕುಟುಂಬದ ಕುಡಿಯಾದಂತ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪಂಚಾಯತ್ ರಾಜ್ಯದ ಮಂತ್ರಿಗಳಾಗಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಉತ್ತಮ ಆಡಳಿತವನ್ನು ಕೊಟ್ಟು ಹೊಸ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಯುವ ಮುಖಂಡ. ಅಂತವರ ವಿಚಾರದಲ್ಲಿ ಇವರು ಮಾತಾಡ್ತಕ್ಕಂಥ ಶಬ್ದಗಳ ಬಳಕೆ ಇವೇನಿದ್ದಾವೆ, ಆ ಶಬ್ದಗಳು ನಾರಾಯಣ ಸ್ವಾಮಿ ಅವರಿಗೆ ಸಲ್ಲುತ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ತೇಜವಧೆ ಮಾಡಬೇಕಂತ ಎಂಬ ವಿಚಾರದಲ್ಲಿ ಅವರು ಎಡುತ್ತಾ ಇದ್ದಾರೆ. ಅವರು ನಾಲಿಗೆ ಇದೆ ಅಂತ ಹೇಳಿ ಏನ್ ಬೇಕಾದ್ದು ಮಾತಾಡಕ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ನಾರಾಯಣ ಸ್ವಾಮಿ ಅವರೇ ಮತ್ತು ರವಿಕುಮಾರ್ ಅವರೇ, ತಾವು ಕೂಡ ಒಬ್ಬ ಹಿರಿಯ ಸದಸ್ಯರಿದ್ದೀರಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಬಿಜೆಪಿ ನಾಯಕರಲ್ಲಿ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಂತಾಗಿದೆ. ಹಿರಿಯ ನಾಯಕರು, ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿಗಳ ಬಗ್ಗೆ ಗೌರವವೇ ಇಲ್ಲದಂತಾಗಿದೆ. ಇದನ್ನು ಇಲ್ಲಿಗೆ ಸರಿಪಡಿಸಿದರೆ ಸರಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಬಿಜೆಪಿ ನಾಯಕರು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅವನು ನರೇಂದ್ರ ಮೋದಿ ಅನ್ನುವಂತ ಮಾತನ್ನು ನಾಚಿಕೆ ಇಲ್ಲದವನು. ಅವನಿಗೆ ಏನು ಮಾತಾಡಬೇಕು ಅನ್ನೋದಂಥದ್ದೇ ಗೊತ್ತಿಲ್ಲ. ಅವನಿಗೆ ನಾಲಿಗೆಗೆ, ಬುದ್ಧಿಗೆ ಲಿಂಕೆ ತಪ್ಪಿ ಹೋಗಿದೆ. ಅವನಿಗೆ ಲಿಂಕೆ ತಪ್ಪಿ ಹೋಗಿಲ್ಲ, ಲಿಂಕೆ ಇಲ್ಲ. ಅವನಿಗೆ ಏನು ಮಾತಾಡ್ತಾನೆ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಒಬ್ಬ ಅಧಿಕಾರಿ ಏನು ಸಂಬಂಧ? ರಾಜಕೀಯ ಅಧಿಕಾರಿ ಬಹಳ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ. ಅವರು ಆ ಅಧಿಕಾರಿ ಅಲ್ಪಸಂಖ್ಯಾತ ಕೋಮಿಗೆ ಸೇರಿದ ವ್ಯಕ್ತಿ, ಮಹಿಳೆ ಮತ್ತು ಅಲ್ಪಸಂಖ್ಯಾತ ಕೋಮಿಗೆ ಸೇರಿದವರು ಅಂತೇಳಿ ಅವ್ರೇನಾದ್ರೂ ಪಾಕಿಸ್ತಾನದಿಂದ ಬಂದಿದ್ದಾರೆ ಎನ್ನುವಂತ ನೀತಿಗೆಟ್ಟ ನೀಚ ಮಾತಾಡಿರುವಂತ ವ್ಯಕ್ತಿ ಎನ್ ರವಿಕುಮಾರ್ ಅವರು. ಇವರು ರಾಜಕೀಯ ಜೀವನದಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ. ಇವರು ನಾಲಾಯಕ ರಾಜಕಾರಣಿಗಳು. ಇವರನ್ನ ವಿಧಾನ ಪರಿಷತ್ ಸದಸ್ಯತ್ವದಿಂದ ರದ್ದುಗೊಳಿಸಬೇಕು, ರಜೆಗೊಳಿಸಬೇಕು ಅಂತೇಳಿ ಈಗಾಗಲೇ ನಾವು ನಿನ್ನೆ ಸ್ಪೀಕರ್ಗೆ ಮತ್ತು ಗವರ್ನರ್ಗೆ ಮನವಿ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಸಂಸ್ಕೃತಿ ಅವರ ನಾಲಿಗೆಯಲ್ಲಿದೆ. ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಚಲುವಾದಿ ನಾರಾಯಣ ಸ್ವಾಮಿ ಮತ್ತು ಮುಖ್ಯ ಸಚೇತಕರಾದಂಥ ಎನ್ ರವಿಕುಮಾರ್ ಅವರು ಬಹಳ ನೀಚತನದ ಹೇಳಿಕೆಗಳನ್ನು ನೀಡಿರುವ ಹಿನ್ನೆಲೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ವಿರೋಧ ಪಕ್ಷ ಸ್ಥಾನದಿಂದ ಚಲುವಾದಿ ನಾರಾಯಣ ಸಾಹೇಬರನ್ನ ವಜಾ ಮಾಡಬೇಕು ಮತ್ತು ಎನ್ ರವಿಕುಮಾರ್ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ
ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಶಾಸಕ ಹಂಪಯ್ಯ ನಾಯಕ್, ವಿಧಾನ ಪರಿಷತ್ ಸದಸ್ಯ ಶರಣೇಗೌಡ ಬಯ್ಯಾಪುರ್, ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ಪ್ರಮುಖರಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಾಂ, ರುದ್ರಪ್ಪ ಅಂಗಡಿ, ಅಸ್ಲಾಂ ಪಾಷಾ, ಜಿ ಶಿವಮೂರ್ತಿ, ಜಯಣ್ಣ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪಾಮಯ್ಯ ಮುರಾರಿ, ದರೂರ್ ಬಸವರಾಜ್, ಅಮರೇಗೌಡ ಅಂಚಿನಾಳ್, ಈಶಪ್ಪ, ಮಾಲಾ ಭಜಂತ್ರಿ, ಚೇತನ್ ಕುಮಾರ್ ಕಡಗೋಲ್, ರಾಣಿ ರಿಚರ್ಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಇವರ ಹುಟ್ಟುಹಬ್ಬದ ಅಂಗವಾಗಿ ಎನ್ಎಸ್ ಬೋಸರಾಜು ಫೌಂಡೇಶನ್, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ, ಕನಸು ಕೆಎಸ್ ಅಕಾಡೆಮಿ, ಬೈಟ್ವೇ ಕಂಪ್ಯೂಟರ್ಸ್ ಗಳ ಸಹಯೋಗದಲ್ಲಿ ಜೂನ್ 5ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಕನಸು ಕೆಎಸ್ ಅಕಾಡೆಮಿ ಅಧ್ಯಕ್ಷ ದೇವೇಂದ್ರ ಬಾಗಲ್ವಾಡ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸಚಿವ ಎನ್ಎಸ್ ಬೋಸರಾಜು ಅವರ 79ನೇ ಜನ್ಮದಿನದ ಅಂಗವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗಳ ಕುರಿತು ತರಬೇತಿ ನೀಡಲು ವಿಶೇಷ ಉಪನ್ಯಾಸಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ ಉದ್ಘಾಟಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಮಂಜುನಾಥ್ ಶಿಕಾರಿಪುರ, ಶರಣಯ್ಯ ಭಂಡಾರಿಮಠ್, ಶರಣು ಬಾಗೂರ್ ಆಗಮಿಸಲಿದ್ದಾರೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಿದ್ಧವಾಗಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಸರ್ ಅವರ 79ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಯಚೂರು ನಗರದಲ್ಲಿ ಕನಸು ಕೆಎಸ್ ಅಕಾಡೆಮಿ, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ, ಎನ್ ಎಸ್ ಬೋಸರಾಜು ಫೌಂಡೇಶನ್ ಮತ್ತು ಬ್ರೈಟ್ ವೇ ಕಂಪ್ಯೂಟರ್ ಈ ಎಲ್ಲ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಾಗಾರಕ್ಕೆ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸರ್ ಬರ್ತಾರೆ, ಆಮೇಲೆ ಮಂಜುನಾಥ್ ಟಿ ಶಿಕಾರಿಪುರ ಸರ್ ಬರ್ತಾರೆ, ಆಮೇಲೆ ಶರಣಯ್ಯ ಭಂಡಾರಿ ಮಠ ಬರ್ತಾರೆ, ಹಾಗೂ ಶರಣು ಬಾಗೂರು ಇವರೆಲ್ಲ ಈ ಕಾಂಪಿಟೇಟಿವ್ ಪ್ರಿಪರೇಷನ್ ಏನ್ ಮಾಡ್ತಿರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಒಂದು ವಿಷಯ ಮಾಧ್ಯಮದ ಮೂಲಕ ತಿಳಿಸಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿ ಈ ಒಂದು ಈ ಸಂದರ್ಭದಲ್ಲಿ ಸಂಜೀವ್ ಕುಲಕರ್ಣಿ, ಪ್ರದೀಪ್ ಕುಮಾರ್, ಕೆ ಪ್ರತಾಪ್ ರೆಡ್ಡಿ, ಮರಿಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 4/6/2025 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 5/6/2025 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 6/6/2025 ಶುಕ್ರವಾರ ಉಚ್ಚಾಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಎಸ್ ರಾಜು, ಪ್ರಧಾನ ಕಾರ್ಯದರ್ಶಿ, ಶ್ರೀ ಕಂಚುಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ದಿನಾಂಕ 5/6/2025 ಗುರುವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆರೋಗ್ಯ ತಪಾಸಣಾ ಶಿಬಿರ. ಮಧ್ಯಾಹ್ನ 1:30ಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಜಾಹೀರಾತಿನ ನಂತರ ಮತ್ತೆ
ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ನಗರದ ಅರ್ಜನವಾಡ ಬಡಾವಣೆಯ ಮಹಾಮಾತೆ ಶ್ರೀ ಕೆಂಚುಮಾರಮ್ಮ ದೇವಿಯ ಜಾತ್ರೆಯ ಮಹೋತ್ಸವ ಅಂಗವಾಗಿ ಶ್ರೀ ದುರ್ಗಾದೇವಿ ಹೋಮ ಹವನ ಕಾರ್ಯಕ್ರಮವನ್ನು ಇಂದು ದೇವಸ್ಥಾನದ ಆವರಣದಲ್ಲಿ ನೆರವೇರಿಸಲಾಯಿತು. ಭೀಮಸೇನಾಚಾರ್ಯ ಅವರ ನೇತೃತ್ವದಲ್ಲಿ ಹೋಮ ಹವನ ಸೇರಿದಂತೆ ಇನ್ನಿತರ ವಿಶೇಷ ಪೂಜಾ ಕೈಂಕರ್ಯಗಳು ನಿರ್ವಹಿಸಲಾಯಿತು. ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ ಹಾಗೂ ಅವರ ಧರ್ಮಪತ್ನಿಯವರು ಮತ್ತು ಬಡಾವಣೆಯ ಸಾರ್ವಜನಿಕರು ಹೋಮ ಹವನ ಪೂಜಾ ಕಾರ್ಯದಲ್ಲಿ ನಿರತರಾಗಿದ್ದರು. ಇಂದಿನಿಂದ ಆರಂಭವಾಗಿರುವ ಜಾತ್ರೆ ಮಹೋತ್ಸವದ ಅಂಗವಾಗಿ ಹೋಮ ಹವನ ಮತ್ತು ನವಗ್ರಹ ಪೂಜೆ ಮಾಡಲಾಯಿತು. ಹೋಮ ಹವನದಿಂದ ಬಡಾವಣೆಯ ಜನರ ಇಷ್ಟಾರ್ಥಗಳು ನೆರವೇರಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ದೇವಿಯು ಕರುಣಿಸಲೆಂದು ಪ್ರಾರ್ಥಿಸಲಾಯಿತು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಆಗಮಿಸಿ ದೇವಿಯ ದರ್ಶನ ಪಡೆದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿ ಯಲ್ಲಪ್ಪ, ಉಪಾಧ್ಯಕ್ಷರಾದ ಈರಣ್ಣ ಭಂಡಾರಿ, ಕರುಣಾಕರ್ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ರಾಜು, ಖಜಾಂಚಿ ಪಿ ಅಮರೇಶ್, ಸಹ ಕಾರ್ಯದರ್ಶಿಗಳಾದ ಜನಾರ್ದನ್ ಹಳ್ಳಿಬೆಂಚಿ, ಮುನಿಸ್ವಾಮಿ, ಜಂಟಿ ಕಾರ್ಯದರ್ಶಿ ಜೆಎಂ ಮೌನೇಶ್ ಹಾಗೂ ಪಾಲಿಕೆ ಸದಸ್ಯ ಎನ್ ಕೆ ನಾಗರಾಜ್ ಹಾಗೂ ಪದಾಧಿಕಾರಿಗಳಾದ ಆರ್ ಚೆನ್ನಪ್ಪ, ತಿಮ್ಮಪ್ಪ, ಬೂದ್ಯಪ್ಪ, ಮಾರಪ್ಪ, ಶಂಶಾಲಪ್ಪ ಪೂಜಾರಿ, ಪಾಳ್ಯಂ ಗಣೇಶ್, ನಲ್ಲಾರೆಡ್ಡಿ, ರವೀಂದ್ರ ಜಲ್ದಾರ್, ಕೆ ಮಹಾದೇವಪ್ಪ, ಲಿಂಗರಾಜ್, ಪಿ ಚಂದ್ರಶೇಖರ್, ಕೆಪಿ ಅನಿಲ್ ಕುಮಾರ್, ಎಸ್ ವೆಂಕಟೇಶ್, ಉಲಿಗೆಪ್ಪ, ಚಂದ್ರು ಭಂಡಾರಿ, ಬಿ ಗೋವಿಂದ್, ಆರ್ ಹನುಮಂತು, ಆರ್ ಆಂಜನೇಯ, ಜೆ ಅಂಜನಕುಮಾರ್ ಸೇರಿದಂತೆ ಬಡಾವಣೆಯ ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಎನ್ಎಸ್ ಬೋಸರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು ಎನ್ಎಸ್ ಬೋಸರಾಜು ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎನ್ಎಸ್ ಬೋಸರಾಜು ಫೌಂಡೇಶನ್, ರಿಮ್ಸ್ ಆಸ್ಪತ್ರೆ, ಒಪೆಕ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ ಮತ್ತು ರಾಬಿನ್ಸ್ ಕೊಟ್ರಾನ್ಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಸಂಯುಕ್ತಾಶ್ರಯದಲ್ಲಿ ಜೂನ್ 5ರಂದು ನಗರದ 100 ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ಬೆಳಗ್ಗೆ 9:30ರಿಂದ ಸಂಜೆ 5 ಗಂಟೆಯವರೆಗೆ ಆರೋಗ್ಯ ಶಿಬಿರ ನಡೆಯಲಿದೆ ಎಂದರು. ಆರೋಗ್ಯ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ತಪಾಸಣೆ, ಮೂತ್ರ ಶಸ್ತ್ರಚಿಕಿತ್ಸೆ, ಇಸಿಜಿ, ನೇತ್ರ ವಿಜ್ಞಾನ, ಮೂತ್ರಪಿಂಡ, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಮನೋವೈದ್ಯಶಾಸ್ತ್ರ, ಶಸ್ತ್ರಚಿಕಿತ್ಸಾ ವಿಭಾಗ, ಹೃದ್ರೋಗ, ಚರ್ಮರೋಗ, ನರರೋಗ, ಇಕೋ ತಪಾಸಣೆ, ಕಿವಿ, ಮೂಗು, ಗಂಟಲು, ಮಕ್ಕಳ ಆರೋಗ್ಯ ತಪಾಸಣಾ ಚಿಕಿತ್ಸೆ ಸೇರಿದಂತೆ ಆರೋಗ್ಯ ಸಂಬಂಧಿಸಿದಂತೆ ಹಲವು ತಪಾಸಣೆಗಳನ್ನು ನಡೆಸಲಾಗುತ್ತದೆ ಎಂದರು. ಕ್ಯಾಂಪಿಗೆ ರಿಮ್ಸ್ ಆಸ್ಪತ್ರೆ, ಒಪೆಕ್ ಆಸ್ಪತ್ರೆ, ನವೋದಯ, ಗೈರ್ಮೆಂಟ್ ಶಿಕ್ಷಣ, ಇವರೆಲ್ಲರೂ ನಮ್ಮ ಬೃಹತ್ ಶಿಬಿರ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಎಲ್ಲ ಇರ್ತವೆ. ಮೂಳೆ ಮತ್ತು ಕೀಲು ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಸಾಮಾನ್ಯ ಆರೋಗ್ಯ ಶಾಸ್ತ್ರ, ಇಸಿಜಿ, ನೇತ್ರ ವಿಜ್ಞಾನ, ಮೂತ್ರಪಿಂಡ ಶಾಸ್ತ್ರ ಮತ್ತು ಸ್ತ್ರೀ ರೋಗ, ಹೃದಯ ತಜ್ಞರು, ಹೃದಯ, ಚರ್ಮ ರೋಗ, ನರರೋಗ, ಇಕೋ ತಪಾಸಣೆ, ಇದೇ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈಸಲ್ ಖಾನ್ ಮಾತನಾಡಿ, ಔಷಧಿ ಮತ್ತು ಪ್ರಯೋಗಾಲಯ ಉಚಿತವಾಗಿರುತ್ತದೆ. ನಗರದ ಎಲ್ಲಾ 35 ವಾರ್ಡ್ಗಳ ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ನಗರದ ಸುತ್ತಲಿನ ಹಳ್ಳಿಗಳಿಗೆ ಆರೋಗ್ಯ ತಪಾಸಣೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಆರೋಗ್ಯ ಸಮಸ್ಯೆ ಇರುವ ಪ್ರತಿಯೊಬ್ಬರು ತಪಾಸಣೆ ಮಾಡಿಸಿಕೊಂಡು ಶಿಬಿರ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಎಕ್ಸ್ಪೆಂಡಿಚರ್ ಬಗ್ಗೆ ಯಾಕೆ ಕಂಪ್ಲೀಟ್ ಪ್ರೋಗ್ರಾಮ್ ಆಗಿದ್ಮೇಲೆ ಅದು ಕ್ಯಾಲ್ಕುಲೇಟ್ ಮಾಡ್ಬೋದು.
ಅದು ನಮ್ಮ ಫೌಂಡೇಶನ್ ಅವ್ರಿಗೆ ಯಾರು ಹೆಡ್ಡಾರ ಅವ್ರಿಗೆ ಇದ್ರ ಬಗ್ಗೆ ನಮ್ದು ಏನಂತಂದರೆ ಜನರಿಗೆ ಎಷ್ಟಾಗುತ್ತೆ ಅಷ್ಟು ಲಾಭ ಅದು ನಮಗಿನ ಬಿಸ್ನೆಸ್ ಫೌಂಡೇಶನ್ ಇಲ್ಲ ನೀವು ಈ ಥರ ಮಾಡಕತ್ತೀವಿ ಎಲ್ಲ ಸೌಲಭ್ಯ ಕೊಡಕತ್ತ ನಾವು ಅದ್ರ ಬಗ್ಗೆ ನಾವು ಹೇಳಿಕೆಸ್ಕೊಂಡಿದ್ದೀವಿ. ಸಿರವಾರ ತಾಲೂಕಿನ ಜಕ್ಕಲ್ದಿನ್ನಿ ಕ್ಯಾಂಪಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಕ್ಕಲದಿನ್ನಿ ಕ್ಯಾಂಪಿನಲ್ಲಿ ಸುಮಾರು 40-50 ಮನೆಗಳಿದ್ದು ಇದೀಗ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ಕ್ಯಾಂಪಿನಲ್ಲಿರುವ 2 ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದು ಇದುವರೆಗೂ ದುರಸ್ತಿಗೆ ಮುಂದಾಗಿಲ್ಲವೆಂದು ದೂರಿದರು. ಕ್ಯಾಂಪ್ ಸಮೀಪದಲ್ಲಿ ಕೆರೆ ಇದ್ದು ಪೈಪ್ಲೈನ್ ವ್ಯವಸ್ಥೆ ಇದ್ದರೂ ನೀರು ಸರಬರಾಜು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಕ್ಕಲ್ದಿನ್ನಿ ಕ್ಯಾಂಪ್ 19 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದ್ದು ಮನವಿ ಮಾಡಿದರೂ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳು ಮುಂದಾಗುತ್ತಿಲ್ಲವೆಂದು ಆಪಾದಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಕೂಡಲೇ ಕೆರೆಯಿಂದ ಅಳವಡಿಸಿದ ಪೈಪ್ಲೈನ್ಗೆ ನೀರು ಸರಬರಾಜು ಮಾಡಬೇಕು. ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನು ಒದಗಿಸಲು ಟ್ಯಾಂಕ್ ವ್ಯವಸ್ಥೆ ಒದಗಿಸಿಕೊಡಬೇಕು. ಪ್ರತ್ಯೇಕವಾಗಿ ಮತ್ತೊಂದು ಬೋರ್ವೆಲ್ ಕೊರೆಸಿಕೊಡಬೇಕು ಎಂದು ಜಿಲ್ಲಾ ಪಂಚಾಯತ್ಗೆ ಮನವಿ ಮಾಡಿದರು. ಜಕ್ಕಲ್ದಿನ್ನಿ ಕ್ಯಾಂಪ್ಗೆ ನೀರು ಕೊಡೋ ಪಂಚಾಯತ್ಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಕ್ಯಾಂಪಿನ ಸಮಸ್ಯೆಯನ್ನು ಬಗೆಹರಿಸಿ ಕ್ಯಾಂಪಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ 2 ವರ್ಷವಾದರೂ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಜಕ್ಕಲ್ದಿನ್ನಿ ಕ್ಯಾಂಪಿನ ನೀರಿನ ಸಮಸ್ಯೆಯನ್ನು ಈ ಕೂಡಲೇ ಬಗೆಹರಿಸಿ ಬೇಕೇ ಬೇಕು ಧಿಕ್ಕಾರ. ಕನಿಷ್ಠ ನೀರು ವ್ಯವಸ್ಥೆ ಮಾಡೋಕ 19 ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಜಕ್ಕಲ್ದಿನ್ನಿ ಕ್ಯಾಂಪ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರಿ. ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ, ರೈತರು ವಿಷಯ ಸಿರವಾರ ತಾಲೂಕಿನ ಜಕ್ಕಲ್ದಿನ್ನಿ ಕ್ಯಾಂಪಿನ ಜನರ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಮನವಿ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರವಾರ ತಾಲೂಕಿನ ಜಕ್ಕಲ್ದಿನ್ನಿ ಕ್ಯಾಂಪಿನಲ್ಲಿ ಸುಮಾರು ದಿನಗಳಿಂದ ನೀರಿಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಆ ಕ್ಯಾಂಪಿನಲ್ಲಿ 40-50 ಮನೆಗಳಿದ್ದು ನೀರಿಗಾಗಿ ಅಲೆದಾಡುವಂತಾಗಿದೆ. 2 ಬೋರ್ಗಳು ಕೆಟ್ಟು ನಿಂತಿವೆ. ರಿಪೇರಿ ಮಾಡಿಸಲು ಬೋರ್ನಲ್ಲಿ ನೀರು ಬರುತ್ತಿಲ್ಲ. ಪಕ್ಕದಲ್ಲಿರುವ ಕೆರೆಯ ಮೂಲಕ ಜಕ್ಕಲ್ದಿನ್ನಿ ಕ್ಯಾಂಪ್ಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಅದನ್ನು ಪ್ರಾರಂಭಿಸುತ್ತಿಲ್ಲ. ಈ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ 19 ಗ್ರಾಮ ಪಂಚಾಯತಿಗೆ ಹೋಗಿ ತಿಳಿಸಿದ್ದಾರೆ. ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ಈ ಸಮಸ್ಯೆಯ ಈ ಕೂಡಲೇ ಬಗೆಹರಿಸಬೇಕೆಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹಾಗೂ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AITYO ಈ ಮೂಲಕ ಮನವಿ ಮಾಡುತ್ತೇವೆ. ಬೇಡಿಕೆಗಳು ಕೆರೆಯಿಂದ ಜಕ್ಕಲ್ದಿನ್ನಿ ಕ್ಯಾಂಪ್ಗೆ ಪೈಪ್ಲೈನ್ ಕೆಲಸ ಮುಗಿದಿದ್ದು ಕೂಡಲೇ ನೀರು ಬಿಡಲು ಕ್ರಮ ಕೈಗೊಳ್ಳಬೇಕು. ಅಲ್ಲಿಯವರೆಗೆ ನೀರಿನ ಟ್ಯಾಂಕರ್ ಅಥವಾ ಬೋರ್ವೆಲ್ ಹಾಕಿಸಿ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು. ಧನ್ಯವಾದಗಳೊಂದಿಗೆ ಈ ಸಂದರ್ಭದಲ್ಲಿ AIDIO ಅಧ್ಯಕ್ಷ ಚನ್ನಬಸವ ಜಾನೇಕಲ್, AKKMS ಜಿಲ್ಲಾ ಕಾರ್ಯದರ್ಶಿ ಮಲ್ಲನಗೌಡ, ಸರೋಜಾ, ಗ್ರಾಮಸ್ಥರಾದ ವೀರೇಶ್, ಉದಯ್ ಕುಮಾರ್, ಕುಚ್ಚಪೀರ್, ಸಾವಿತ್ರಿ ದೇವಿ, ಸೀತಾ ಮಹಾಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸ ವಿಲೇವಾರಿ ಮಾಡಲು ವಸೂಲಿಗೆ ಮುಂದಾದ ಮಹಾನಗರ ಪಾಲಿಕೆ, ಅಧಿಸೂಚನೆ ಪ್ರಕಟ. ಜೋಳ ಖರೀದಿ ತಾಂತ್ರಿಕ ಸಮಸ್ಯೆ, ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ರೋಗ, ಖರೀದಿ ಕುರಿತು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚಿಸಿ ನಿರ್ಧಾರ. NS ಬೋಸರಾಜು. ಚಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್ ಅಸಾಂವಿಧಾನಿಕ ಪದ ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಜೂನ್ 5ರಂದು ಸಚಿವ NS ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರ, ದೇವೇಂದ್ರಪ್ಪ ಬಾಗಲವಾಡ್ ಮಾಹಿತಿ. ನಗರದ ಹರಿಜನವಾಡ ಶ್ರೀ ಕಂಚುಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೋಮ ಹವನ. ಸಚಿವ NS ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು ಬೃಹತ್ ರಕ್ತದಾನ ಶಿಬಿರ, ಮರಿಸ್ವಾಮಿ. ಮತ್ತು ಜಕ್ಕಲ್ದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಮನವಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.